ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರುವ ದರ್ಶನ್ಗೆ ಟೆನ್ಷನ್. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆ ವಿಸಿ ಮೂಲಕ ದರ್ಶನ್ ಸೇರಿದಂತೆ ಆರೋಪಿಗಳು ಹಾಜರಾಗಿದ್ದಾರೆ. ಈಗ ಜೈಲಿನಲ್ಲಿರುವ ದರ್ಶನ್ಗೆ ಟೆನ್ಷನ್ ಮತ್ತಷ್ಟು ಹೆಚ್ಚಾಗಿದೆ. ಪ್ರದೋಷ್ ಪರ ವಕೀಲ ದಿವಾಕರ್ ವಾದ ಮಂಡನೆ ಮಾಡಿರೋದು. ಆರೋಪಿ ಪ್ರದೋಷ್ ಅಪ್ರೂವರ್ ಆಗೋದಕ್ಕೆ ಬಯಸಿದ್ದಾರೆ. ಪ್ರದೋಷ್ ಹೇಳಿಕೆಯನ್ನ ಕೋರ್ಟ್ ಪಡ್ಕೊಳ್ಬೇಕು ಅಂತೇಳಿ ಮನವಿ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ 3 ಡೈಮೆನ್ಷನ್ ಇದೆ. ಒಂದು ಕಿಡ್ನಾಪ್, ಕೊಲೆ ಹಾಗೂ ಸಾಕ್ಷ್ಯ ನಾಶ ಯತ್ನ. ಹೀಗಾಗಿ ಆದಷ್ಟು ಬೇಗ ಪ್ರದೋಷ್ ಅರ್ಜಿಯನ್ನ ಪರಿಗಣಿಸಿ ಅಂತೇಳಿ ಪ್ರದೋಷ್ ಪರ ವಕೀಲರು ದಿವಾಕರ್ ವಾದ ಮಂಡಿಸಿದ್ದಾರೆ. ಪ್ರದೋಷ್ ಪರ ವಕೀಲ ದಿವಾಕರ್ ಈ ರೀತಿ ಮನವಿ ಮಾಡಿರೋದು. ಕೋರ್ಟ್ನಲ್ಲಿ ಪ್ರದೋಷ್ ಹೇಳಿಕೆ ದಾಖಲಿಸಬೇಕು ಅಂತ ವಾದಿಸಿದ್ದಾರೆ. ತಡ ಮಾಡಿದ್ರೆ ಪ್ರಭಾವ ಬೀರೋ ಸಾಧ್ಯತೆಗಳಿವೆ. ಪ್ರದೋಷ್ ಪರ ವಕೀಲರು ದಿವಾಕರ್ ಈ ರೀತಿಯಾಗಿ ವಾದ ಮಂಡಿಸಿದ್ದಾರೆ. ಕಾರಣ ಈಗಾಗಲೇ ಜೈಲಲ್ಲೇ ಗಲಾಟೆ ಆಗಿತ್ತು ಅನ್ನೋದನ್ನ ನಾವು ಕೇಳ್ಪಟ್ಟಿದ್ದೀವಿ. ಪ್ರದೋಷ್ ಮಾಫಿ ಆಗೋದಕ್ಕೆ ಒಪ್ಕೊಳ್ತಿದ್ದಾನೆ ಅನ್ನೋ ಸುಳಿವು ಸಿಕ್ತಿದ್ದಂತೆ. ಹಾಗಾಗಿ ಈಗ ಒಪ್ಕೊಂಡಿರೋದ್ರಿಂದ, ಅರ್ಜಿ ಹಾಕೊಂಡಿರೋದ್ರಿಂದ ಇವರ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆಗಳು ಇದ್ದೇ ಇರುತ್ತೆ. ಅದನ್ನ ತಳ್ಳಿ ಹಾಕುವಂತಿಲ್ಲ ಅಂತ ಪ್ರದೋಷ್ ಪರ ವಕೀಲ ದಿವಾಕರ್ ವಾದ ಮಂಡನೆ ಮಾಡಿದ್ದಾರೆ. ಕೋರ್ಟ್ ಹಾಗಾದ್ರೆ ಅನುಮತಿ ಕೊಡುತ್ತಾ, ಈತನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣನೆ ಮಾಡುತ್ತಾ ಅನ್ನುವಂಥದ್ದು ಆದಷ್ಟು ಸಾಧ್ಯತೆ ಇದೆ ಅಂತ ಕೂಡ ಅನೇಕ ವಕೀಲರು, ತಜ್ಞರು ಹೇಳ್ತಾ ಇದ್ದಾರೆ. ಅನುಭವಸ್ಥ ವಕೀಲರು ಕೂಡ ಇದ್ರ ಬಗ್ಗೆ ಅದನ್ನೇ ಹೇಳ್ತಾ ಇರೋದು. ಮಾಫಿ ಸಾಕ್ಷಿ ಆಗೋದಕ್ಕೆ ಪ್ರದೋಷ್ ಒಪ್ಕೊಂಡಿರೋದ್ರಿಂದ ಕೋರ್ಟ್ ಪರಿಗಣಿಸಬಹುದು, ಅನುಮತಿ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಸದ್ಯ ಕೋರ್ಟ್ ನಲ್ಲಿ ಅದ್ರ ಬಗ್ಗೆನೇ ಅರ್ಜಿ ವಿಚಾರಣೆ ನಡೀತಾ ಇರೋದು. ಈಗ ಪ್ರದೋಷ್ ಪರ ವಕೀಲ ದಿವಾಕರ್ ವಾದ ಮಂಡಿಸಿದ್ದಾರೆ. ಆತನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಅಂತ. ಮಾಫಿ ಸಾಕ್ಷಿ ಅರ್ಜಿಗೆ ದರ್ಶನ್ ಪರ ವಕೀಲರು ಈಗ ಆಕ್ಷೇಪ ವ್ಯಕ್ತಪಡಿಸಿರೋದು ಗೊತ್ತಾಗ್ತಿದೆ. ಪ್ರದೋಷ್ ಹೇಳಿಕೆ ದಾಖಲಿಸಲು ಅನುಮತಿ ನೀಡಬೇಡಿ ಅಂತ ಹೇಳಿದ್ದಾರೆ. ಈಗ ಪ್ರದೋಷ್ ಆರೋಪಿಯಾಗಿಯೇ ಹಾಜರುಪಡಿಸಲಾಗಿದೆ. ಹೈಕೋರ್ಟ್ನಲ್ಲಿ ಮಾಫಿ ಸಾಕ್ಷಿ ಪ್ರಶ್ನಿಸೋದಕ್ಕೆ ಅವಕಾಶ ಇದೆ. ಅಲ್ಲಿವರೆಗೂ ಪ್ರದೋಷ್ ಹೇಳಿಕೆಯನ್ನ ದಾಖಲು ಮಾಡಬೇಡಿ ಅಂತ ದರ್ಶನ್ ಪರ ವಕೀಲ ಹಷ್ಮತ್ ಪಾಷಾ ಆಕ್ಷೇಪವನ್ನ ವ್ಯಕ್ತಪಡಿಸಿರೋದು. ಸೆಷನ್ಸ್ ಕೋರ್ಟ್ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದ್ರೆ ಪ್ರಕ್ರಿಯೆ ಶುರುವಾಗಬಹುದು, ಮುಂದುವರಿಸಬಹುದು. ತಕ್ಷಣಕ್ಕೆ ಪ್ರದೋಷ್ ಹೇಳಿಕೆ ದಾಖಲಿಸಿಕೊಳ್ಳಬಾರದು ಅಂತೇಳಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ದರ್ಶನ್ ಪರ ವಕೀಲ ಹಷ್ಮತ್ ಪಾಷಾ. ಬಹಳ ಭರದಿಂದ ಸಾಗ್ತಾ ಇದೆ ವಾದ ಹಾಗೂ ಪ್ರತಿವಾದ. ಒಂದ್ ಕಡೆ ಪ್ರದೋಷ್ನ ಸಾಕ್ಷಿಯಾಗಿ, ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ಅವರ ಪರ ವಕೀಲ ದಿವಾಕರ್ ವಾದ ಮಂಡಿಸ್ತಾ ಇದ್ರೆ, ಮತ್ತೊಂದ್ ಕಡೆ ದರ್ಶನ್ ಪರ ವಕೀಲ ಹಷ್ಮತ್ ಪಾಷಾ ಅವರ ಹೇಳಿಕೆಯನ್ನ ಪಡ್ಕೊಳ್ಳೋದಕ್ಕೆ ಈಗ ಅವಕಾಶ ಮಾಡಿಕೊಡ್ಬಾರ್ದು. ಕಾರಣ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದ್ರೆ ಅಲ್ಲಿ ಬೇಕಿದ್ರೆ ನೋಡೋಣ, ಆದ್ರೀಗ ಅವರನ್ನ ಆರೋಪಿಯಾಗಿನೇ ಹಾಜರುಪಡಿಸಬೇಕು, ಅವರ ಹೇಳಿಕೆಗೆ ಅವಕಾಶ ಬೇಡ ಅಂತೇಳಿ ಆಕ್ಷೇಪವನ್ನ ವ್ಯಕ್ತಪಡಿಸಿರೋದು. ಬಟ್ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಬಹುದು? ವಾದ ಪ್ರತಿವಾದವನ್ನ ಆಲಿಸಿದ ನಂತರ ಮತ್ತೊಂದ್ ಕಡೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ಕೂಡ ಇರುತ್ತೆ. ಅವ್ರೇನ್ ಹೇಳ್ತಾರೆ ಅಂತ ಸದ್ಯಕ್ಕೀಗ ದರ್ಶನ್ ಪರ ವಕೀಲರು, ಮತ್ತೊಂದ್ ಕಡೆ ಪ್ರದೋಷ್ ಪರ ವಕೀಲರು ಕೂಡ ವಾದ ಪ್ರತಿವಾದವನ್ನ ಮಂಡಿಸ್ತಾ ಇರೋದು ಗೊತ್ತಾಗ್ತಾ ಇದೆ. ಅದರಲ್ಲಿ ಪ್ರದೋಷ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿ ಹೀಗೆ ತುಂಬಾ ದಿನ ಬಿಟ್ಟಿದ್ದೆ ಆದ್ರೆ ಪ್ರಭಾವ ಬೀರಬಹುದು, ಅಥವಾ ಆತನ ಮನಸ್ಸು ಚೇಂಜ್ ಆಗಬಹುದೇನೋ, ಇಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆದಷ್ಟು ಬೇಗ ನನ್ನ ಕಕ್ಷಿದಾರನನ್ನ ಅಥವಾ ಈ ಆರೋಪಿಯನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿ ಅಂತೇಳಿ ಪ್ರದೋಷ್ ಪರ ವಕೀಲ ದಿವಾಕರ್ ವಾದ ಮಂಡಿಸಿದ್ರೆ, ಮತ್ತೊಂದ್ ಕಡೆ ಆತನ ಹೇಳಿಕೆಯನ್ನ ದಾಖಲಿಸೋದಕ್ಕೆ ಅನುಮತಿ ನೀಡಬೇಡಿ ಅಂತ ಕೋರ್ಟ್ಗೆ ಮನವಿ ಮಾಡಿರುವಂತ ದರ್ಶನ್ ಪರ ವಕೀಲ ಹಷ್ಮತ್ ಪಾಷಾ